ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾಳೆ ಅತ್ಯಂತ ಶುಭ ದಿನ. ನಾಳೆ ನೀವು ಮಾಡುವಂತಹ ಕೆಲವೊಂದು ಸರಳವಾದ ಅನುಸರಣೆಗಳಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ. ನಾಳೆ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಕೊಂಡ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನಾಳೆ ಮೇ 16ನೇ ತಾರೀಕು, ನಾಳೆ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆನ ಏನು ವಿಶೇಷ ಅಂತ ನೀವು ಕೇಳ್ಬೋದು. ನಾಳೆ ಭಾವುಕ ಅಮಾವಾಸ್ಯೆ ಅಂದ್ರೆ ವೈಶಾಖ ಮಾಸದಲ್ಲಿ ಬಂದಿರುವಂತಹ ಅಮಾವಾಸ್ಯೆ. ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಭಾವಿಸ್ತಾರೆ. ಈ ದಿನ ವಿಶೇಷವಾಗಿ ಶನಿ ಜಯಂತಿ ಕೂಡ ಇದೆ. ಅಂದ್ರೆ ಶನಿ ಜಯಂತಿಯೊಂದಿಗೆ ಇದು ಬಂದಿರುವಂತದ್ದು. ನಾಳೆ ಶನಿವಾರ ಶನಿ ಜಯಂತಿ ಕೂಡ ಬಂದಿರೋದು ಇನ್ನಷ್ಟು ವಿಶೇಷ. ಅದು ನಾಳೆ ಅಮಾವಾಸ್ಯೆ. ಇದು ತುಂಬಾ ವಿಶೇಷ, ಅಂದ್ರೆ ಶುಭ ಯೋಗದಲ್ಲಿ ಬಂದಿದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಸರಳ ಆಚರಣೆಗಳನ್ನ ಮಾಡೋದ್ರಿಂದ ಅಷ್ಟು ನಿಮಗೆ ಅನುಗ್ರಹ ಅನ್ನೋದು ಸಿಗುತ್ತೆ. ಅಂದ್ರೆ ಏನಾದ್ರು ದೋಷಗಳಿದ್ರೆ ಪ್ರತಿಯೊಂದು ಪರಿಹಾರವಾಗುತ್ತೆ. ಅಂದ್ರೆ ದೋಷ ಇರೋರೇ ಮಾಡ್ಬೇಕು ಅಂತ ಏನಿಲ್ಲ, ಪ್ರತಿಯೊಬ್ರು ಕೂಡ ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಶನಿದೇವರ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಆಚರಣೆ ಮಾಡಿದ್ರೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಈ ಒಂದು ಅಮಾವಾಸ್ಯೆ ತುಂಬಾನೇ ಶ್ರೇಷ್ಠ. ಯಾಕೆಂದ್ರೆ ಇದು ವೈಶಾಖ ಮಾಸದಲ್ಲಿ ಬಂದಿರುವಂತದ್ದಲ್ವಾ. ಹಾಗೇನೆ ಈ ಒಂದು ದಿನ ಏನ್ ಮಾಡ್ಬೋದು ಅಂದ್ರೆ ಪೂರ್ವಜರ ಆರಾಧನೆಗೆ ತುಂಬಾನೇ ಸೂಕ್ತವಾದ ದಿನ ಅಂತ ಹೇಳ್ತಾರೆ. ಅಂದ್ರೆ ಪಿತೃದೋಷ ಇರುತ್ತಲ್ಲ, ಅಂತವ್ರು ತರ್ಪಣವನ್ನ ಕೂಡ ಬಿಡುವಂತದ್ದು. ಅಂದ್ರೆ ಪೂರ್ವಜರ ಒಂದು ಆರಾಧನೆ ಮಾಡೋದ್ರಿಂದ ನಿಮ್ಗೆ ಅವರ ಆಶೀರ್ವಾದ ಕೂಡ ನಿಮ್ಗೆ ಸಿಗುವಂತದ್ದು. ಪಿತೃದೋಷ ಏನಾದ್ರೂ ಇದ್ರೆ ಅದೆಲ್ಲ ನಾಳೆ ನೀವು ಪೂರ್ವಜರ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ, ಅದೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಹಾಗೇನೆ ಅವರ ಒಂದು ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ. ಈ ಒಂದು ಅಮಾವಾಸ್ಯೆ ಏನಿದೆ ಶನಿ ಜಯಂತಿಯೊಂದಿಗೆ ಬಂದಿರುವಂತದ್ದು. ಅಂದ್ರೆ ಶನಿ ಜಯಂತಿ ಅಂದ್ರೆ ಶನಿದೇವನ ಜನ್ಮದಿನ ಕೂಡ ಬಂದಿರುವಂತದ್ದು. ಈ ದಿನದ ಒಂದು ಮಹತ್ವವನ್ನ ದ್ವಿಗುಣಗೊಳಿಸುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಇದನ್ನ ಆಚರಣೆ ಮಾಡ್ಬೇಕು ಅಂತ ನಾನು ಮುಂಚೆನೆ ತಿಳಿಸ್ದೆ. ನಾವು ಈ ದಿನ ಮಾಡುವ ಒಂದು ಸರಳವಾದಂತಹ ಪೂಜೆಗೆ ನಮಗೆ ಮುಂದೆ ಅತ್ಯುತ್ತಮವಾದ ಫಲ ಸಿಗುತ್ತೆ. ಯಾಕೆ ಅಂದ್ರೆ ಶನಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಕರ್ಮಕಾರಕ ಅಂತ. ಹಾಗೇನೆ ನಿಮ್ಗೇನಾದ್ರೂ ಶನಿ ದೋಷ ಇದ್ರೆ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಶನಿದೇವನನ್ನ ಪೂಜೆ ಮಾಡ್ಬೇಕು. ಹಾಗೆ ಆಂಜನೇಯ ಸ್ವಾಮಿಯನ್ನ ಕೂಡ ನೀವು ಭಕ್ತಿಯಿಂದ ಪೂಜೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ, ಆಂಜನೇಯನ ಪೂಜೆ ಮಾಡೋದ್ರಿಂದ ಶನಿ ದೋಷ ಎಷ್ಟು ಕಡಿಮೆ ಆಗತ್ತೆ ಅಂತ. ಹಾಗೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡುವಂಥದ್ದು, ಈ ತರ ಎಲ್ಲ ಮಾಡುವಂತದ್ದು ನಿಮ್ಗೆಲ್ಲ ಗೊತ್ತಿದೆ. ಹಾಗೆ ಎಳ್ಳುಬತ್ತಿಯನ್ನ ಕೂಡ ಹಚ್ಚುತ್ತಾರಲ್ವಾ. ನಾಳೆ ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಮಂತ್ರಗಳನ್ನ ಪಠನೆ ಮಾಡುವಂಥದ್ದು, ಹಾಗೆ ಸನ್ನಿಧಾನಕ್ಕೆ ಹೋಗಿ ದರ್ಶನವನ್ನ ಪಡೆಯುವಂಥದ್ದಾಗಿರ್ಬೋದು. ನಾಳೆ ದಾನ ಮಾಡೋದರಿಂದ ಅತ್ಯುತ್ತಮವಾದ ಫಲ ಸಿಕ್ಕುತ್ತೆ. ವಿಶೇಷವಾಗಿ ಶನಿ ಮಂತ್ರವನ್ನ ಪಠನೆ ಮಾಡುವಂಥದ್ದು, ಆಂಜನೇಯ ಸ್ವಾಮಿಯ ಮಂತ್ರಗಳನ್ನ ಕೂಡ ಹೇಳ್ಬೋದು, ತುಂಬಾನೇ ಒಳ್ಳೇದು. ಹಾಗೇನೆ ನಾಳೆ ದಾನವನ್ನ ಮಾಡೋದರಿಂದ ತುಂಬಾನೇ ಒಳ್ಳೇದಾಗತ್ತೆ. ಅಂದ್ರೆ ಶನಿ ದೋಷ ಇರೋರೆ ಮಾಡ್ಬೇಕು ಅಂತ ಏನಿಲ್ಲ, ಪ್ರತಿಯೊಬ್ರು ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ಇವಾಗ ಸಾಡೆ ಸಾತಿ ಇರೋರು ಅಷ್ಟೇನೆ, ಅವರು ಕೂಡ ಮಾಡ್ಬೋದು. ಪ್ರತಿಯೊಬ್ರು ಕೂಡ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ದಾನ ಮಾಡ್ಬೇಕು ಅಂತ ಅಂದ್ರೆ ಎಳ್ಳೆಣ್ಣೆಯನ್ನ ದಾನ ಮಾಡುವಂಥದ್ದು, ಎಳ್ಳನ್ನ ದಾನ ಮಾಡ್ಬೋದು. ಹಾಗೆ ನಾಳೆ ಕಬ್ಬಿಣವನ್ನ ಕೂಡ ದಾನ ಮಾಡ್ಬೋದು. ಅಂದ್ರೆ ಕಬ್ಬಿಣ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ವಾ, ಸ್ಟೀಲ್ ಬಟ್ಲನ್ನ ನೀವು ತಗೊಂಡು ಅದರಲ್ಲಿ ಎಳ್ಳನ್ನ ಹಾಕಿ ಕೊಡ್ಬೋದು. ಇಲ್ಲ ಅಂದ್ರೆ ಎಳ್ಳೆಣ್ಣೆನಾದ್ರೂ ನೀವು ನಾಳೆ ಕೊಟ್ರೆ ತುಂಬಾನೇ ಒಳ್ಳೇದಾಗತ್ತೆ. ಆಮೇಲೆ ದೀಪವನ್ನ ಕೂಡ ಹಚ್ಬೋದು. ನಾಳೆ ದೀಪವನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗಾಗಿ ನೀವು ಸನ್ನಿಧಾನಕ್ಕೆ ಏನಾದ್ರೂ ಹೋದ್ರೆ, ಅಂದ್ರೆ ದೇವಸ್ಥಾನಕ್ಕೆ ಹೋದಾಗ ದೀಪವನ್ನ ಕೂಡ ಹಚ್ಬೋದು. ಮತ್ತೆ ಬಡವರಿಗೆ ದಾನವನ್ನ ಮಾಡ್ಬೋದು. ಅಂದ್ರೆ ಬಟ್ಟೆ ಆಗಿರ್ಬೋದು, ನಿಮ್ಮ ಯಥಾಶನ ಮಾಡೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗತ್ತೆ. ವಿಶೇಷವಾಗಿ ನಾಳೆ ಶನಿದೇವರನ್ನ ಪೂಜೆ ಮಾಡೋದರಿಂದ ನಿಮ್ಗೆ ಅತ್ಯುತ್ತಮವಾದ ಫಲ ಸಿಗುತ್ತೆ. ನಾಳೆ ತುಂಬಾ ಶುಭ ದಿನ, ವಿಶೇಷ ಯೋಗದಲ್ಲಿ ಬಂದಿರುವಂತದ್ದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ದೇವಸ್ಥಾನಕ್ಕೆ ಹೋಗಿ ಇನ್ನಷ್ಟು ಮಾಹಿತಿನ ತಿಳ್ಕೊಂಡು ನೀವು ಕೂಡ ನಾಳೆ ಈ ಒಂದು ಶನಿ ಜಯಂತಿಯನ್ನ ಆಚರಣೆ ಮಾಡಿ. ನಾಳೆ ತುಂಬಾ ವಿಶೇಷ ದಿನ. ಅಂದ್ರೆ ನೀವು ಬೇಕಾದ್ರೆ ಅಭಿಷೇಕಕ್ಕೆ ಕೂಡ ಕೊಡ್ಬೋದು. ಅಂದ್ರೆ ಶನಿದೇವರ ಒಂದು ಸನ್ನಿಧಾನ ಇದ್ರೆ ಅಲ್ಲಿ ಹೋಗಿ ಕೇಳ್ಕೊಂಬನ್ನಿ. ನಾಳೆ ಪ್ರತಿಯೊಂದು ದೇವಸ್ಥಾನದಲ್ಲಿ, ಅಂದ್ರೆ ಶನಿದೇವರ ಒಂದು ದೇವಸ್ಥಾನ ಇತ್ತು ಅಂದ್ರೆ ಅಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳಿದ್ದೇ ಇರುತ್ತಲ್ವಾ, ಅಲ್ಲಿ ನೀವು ಹೋಗಿ ಅಭಿಷೇಕಕ್ಕೆ ಬರೆಸ್ಬೋದು. ಏನ್ ಪೂಜೆ ಇರುತ್ತೆ ಅದಕ್ಕಾದ್ರೂ ಬರ್ಸಿ ದಾನವನ್ನ ಮಾಡಿ, ತುಂಬಾನೇ ಒಳ್ಳೇದಾಗತ್ತೆ.
ನಾಳೆ ತುಂಬಾ ಶುಭ ದಿನ, ಹಾಗಾಗಿ ನಾನು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ನಾನು ಸುಮಾರು ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ, ವಿಶೇಷ ದಿನಗಳಲ್ಲಿ ನೀವು ಮಾಡುವಂತಹ ಪೂಜೆಗಳಿಗೆ ಅತ್ಯುತ್ತಮವಾದ ಫಲ ಸಿಕ್ಕತ್ತೆ ಅಂತ. ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ, ನಮ್ಮ ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಇಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರುನು ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಕೇಳೋರು, ವಿಶೇಷ ದಿನಗಳಲ್ಲಿ ನೀವು ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ವಿಶೇಷವಾಗಿ ನೀವು ಆರಾಧನೆಯನ್ನ ಮಾಡಿದ್ರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ. ಅಂದ್ರೆ ದಿನ ಪೂಜೆ ಮಾಡಿದ್ರೆ ಆಗಲ್ಲ ಅಂತಲ್ಲ, ಹಾಗೆ ಆಗತ್ತೆ. ಅಂದ್ರೆ ವಿಶೇಷ ದಿನಗಳಲ್ಲಿ ಮಾಡಿ, ಯಾಕೆಂದ್ರೆ ಶುಭ ಯೋಗ ಇರುತ್ತಲ್ಲ, ಅಂತ ಟೈಮಲ್ಲಿ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳು ನೆರವೇರುತ್ತೆ, ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ. ಅಂದ್ರೆ ಏನಾದ್ರೂ ದೋಷ ಇದ್ರೂನು ಎಲ್ಲ ಬೇಗನೆ ನಿವಾರಣೆ ಆಗುತ್ತೆ. ಅನುಗ್ರಹ ಅನ್ನೋದು ಅಷ್ಟು ಸಿಕ್ಕೇ ಸಿಗುತ್ತೆ. ಹಾಗಾಗಿ ವಿಶೇಷ ದಿನಗಳಲ್ಲಿ ನೀವು ವಿಶೇಷವಾಗಿ ಪೂಜೆ ಮಾಡಿ, ಮಂತ್ರಗಳನ್ನ ಹೇಳ್ಕೊಳ್ಳಿ, ದಾನ ಮಾಡಿ, ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡ್ಬನ್ನಿ, ದೀಪವನ್ನ ಹಚ್ಚಿ, ತುಂಬಾನೇ ಒಳ್ಳೇದಾಗತ್ತೆ. ವಿಶೇಷ ದಿನಗಳಲ್ಲಿ ಸರಳವಾದಂತಹ ಕೆಲವೊಂದು ಅನುಷ್ಠಾನಗಳನ್ನ ಮಾಡೋದ್ರಿಂದ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಅಂದ್ರೆ ಇವಾಗ ಏನಾದ್ರೂ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ವಿಶೇಷ ದಿನಗಳಲ್ಲಿ ನೀವು ಕೆಲವೊಂದು ಅನುಸರಣೆಗಳನ್ನ ತಪ್ಪದೆ ಮಾಡಿ. ಈಗ ಕೆಲವರು ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತ ಇರ್ತಾರೆ, ತುಂಬಾ ಅಡೆತಡೆಗಳು ಬರ್ತಾ ಇರುತ್ತೆ, ತುಂಬಾ ನಿಧಾನಗತಿಯಲ್ಲಿ ಕೆಲಸಗಳು ಸಾಗ್ತಾ ಇರುತ್ತೆ, ಅಥವಾ ಆ ಕೆಲಸ ಮಾಡಕ್ ಹೋದ್ರೆ ಆ ಕೆಲಸನೇ ಆಗ್ತಾ ಇರೋದಿಲ್ಲ, ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು, ಮನೇಲಿ ತುಂಬಾನೇ ಕಿರಿಕಿರಿ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ. ಈ ತರ ಎಲ್ಲ ಇರುವಾಗ ನಾವು ಒಂದು ಶುಭ ದಿನಗಳಲ್ಲಿ ಅಥವಾ ಒಂದು ಒಳ್ಳೆ ಯೋಗದಲ್ಲಿ ಕೆಲವೊಂದು ಅನುಸರಣೆಗಳನ್ನ ಮಾಡೋದ್ರಿಂದ, ಇವೆಲ್ಲ ಸರಳವಾದಂಥದ್ದಲ್ವಾ, ಹಾಗಾಗಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಮುಂದೆ ಒಳ್ಳೆಯ ಒಂದು ಶುಭ ಫಲಗಳನ್ನೇ ನೀವು ಪಡಿತೀರಾ. ನಾಳೆ ಏನಾದ್ರೂ ಶನಿ ಜಯಂತಿಯನ್ನ ಆಚರಣೆ ಮಾಡೋದ್ರಿಂದ ಶನಿಯ ಒಂದು ಅನುಗ್ರಹಕ್ಕೆ ಕೂಡ ನೀವು ಪಾತ್ರರಾಗ್ತೀರಾ. ನಾಳೆ ಎಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡ್ತೀರಾ, ಸನ್ನಿಧಾನಕ್ಕೆ ಹೋಗಿ ಬರುವಂತದ್ದು, ದಾನ ಮಾಡುವಂಥದ್ದು, ಶನಿದೇವರ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು, ಈ ತರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ನಾಳೆ ಶನಿ ಜಯಂತಿ ಕೂಡ ಇದೆ. ಶನಿ ಅಂತ ಅಂದ್ರೇನೆ ಕರ್ಮಕಾರಕ. ಅಂದ್ರೆ ನಾಳೆ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಷ್ಟು ಒಳ್ಳೇದು ಖಂಡಿತ ಆಗುತ್ತೆ. ಅಂದ್ರೆ ನಾನು ಮುಂಚೆನೆ ಹೇಳಿದೆ, ದಾನ ಧರ್ಮಗಳನ್ನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಅಂದ್ರೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಾ ಅಷ್ಟು ಒಳ್ಳೆಯ ಫಲಗಳನ್ನ ನೀವು ಪಡಿತೀರಾ. ನಾಳೆ ಶನಿ ಜಯಂತಿ ಇದೆ, ಹಾಗಾಗಿ ಒಂದಷ್ಟು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.